ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಂಡಲದ ಪ್ರಭಾರ ಅಧ್ಯಕ್ಷರಾದ ಹೇಮಂತ್ ಶೆಟ್ಟಿ ಇವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಬಿಜೆಪಿಯ ಮಾಜಿ ಉಪಾಧ್ಯಕ್ಷೆ ಮತ್ತು ಲೋಕಸಭಾ ಚುನಾವಣೆಯ ಪ್ರಭಾರಿಯಾದಂಥ ಮಂಡಲದ ಚುನಾವಣಾ ಪ್ರಭಾರಿಯಾದ ದಿನೇಶ್ ಆಮ್ಟೂರ್ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇವೆ. ಮೋರ್ಚಾದ ಅಧ್ಯಕ್ಷರಾದ ಮುರಳಿ ಕೊನಾಜೆ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಬಂದಂತ ರೈತ ಮೋರ್ಚಾದ ಅಧ್ಯಕ್ಷರಾದ ಪದ್ಮನಾಭ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೆ. ಮೀನುಗಾರ ಪ್ರಕೋಷ್ಠದ ಯಶವಂತ್ ಅಮೀನ್ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದಾರೆ. ಉಪಾಧ್ಯಕ್ಷೆ ಕಮಲಾಕ್ಷಿ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಬಂದಂತ ಎಲ್ಲ ಅಕ್ಕಂದಿರಿಗೆ ಅಣ್ಣಂದಿರಿಗೆ ಸ್ವಾಗತವನ್ನು ಬಯಸಿ ಮುಂದಿನ ಬಡವರ ಹೊಟ್ಟೆಗೆ ಬರೆ ಎಳೆದ ಕಾಂಗ್ರೆಸ್ ಸರ್ಕಾರಕ್ಕೆ, ಆಚೆ ಫ್ರೀ ಕುಡಾಲಕ್ಕೆ ತಳ್ಳಿದ ಕಾಂಗ್ರೆಸ್ ಸರ್ಕಾರಕ್ಕೆ ಘೋಷಣೆ ಮಾಡ್ತೀರಿ ಟಕ 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 ಟಕ್ ಬಂದು ಎಮ್ಮರ ಸಾರ ಕೊಡ್ತೇರ್ ಬಂದು ಅವಳು ಕೊರಿಯರ ಜೋಕುಲು ಪರ್ಪುನ ಪೇರ್ದ ಕಾಸು ಜಾಸ್ತಿ ಬಂದಿನ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ 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 ಧಿಕ್ಕಾರ. ಹೋರಾಟ 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 ಹೋರಾಟ. ಈಗ ಲೋಕಸಭಾ ಚುನಾವಣಾ ಪ್ರಭಾರಿ ಸುಲೋಚನಾ ಭಟ್ ಇವರಿಂದ ನಮ್ಮೆಲ್ಲರನ್ನು ಉದ್ದೇಶಿಸಿ ಹೇಳುವ ಮಾತು. ಬಡ ಜನರ ರಕ್ಷಣೆಯನ್ನ ಮಾಡ್ತದೆ. ಯಾವ ರೈತರಿಗೆ ಅವರ ಬದುಕಿಗೊಂದು ದಿಕ್ಕಾಗ್ತದೆ ಅನ್ನುವ ಬದಲಾವಣೆಯ ಯೋಚನೆಯೊಂದಿಗೆ ಅಸಾಮಾನ್ಯವಾಗಿರ್ತಕ್ಕಂಥ 135 ಬಹುಶಃ ಕಾಂಗ್ರೆಸ್ಸಿನಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ. ಅಷ್ಟು 135 ಸೀಟನ್ನು ಕೊಟ್ಟು ಗೆಲ್ಲಿಸಿದ್ರು ಇದೇ ರಾಜ್ಯದ ಜನತೆ. ಆದರೆ ಕೇವಲ ವರ್ಷ ಆಗಬೇಕಾದ್ರೆ ಅಯ್ಯಯ್ಯೋ ಅನ್ನುವ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಬಂಧುಗಳೇ, ಅಯ್ಯಯ್ಯೋ ಅನ್ನುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಚುನಾವಣೆಯ ಸಂದರ್ಭದಲ್ಲಿ ಚೊಂಬ ಹಿಡಿದುಕೊಂಡು ಪ್ರದರ್ಶನ ಮಾಡಿದ್ರು. ಆದ್ರೆ ಇವತ್ತು ನಮ್ಮ ಕೈಗೆ, ಜನತೆಯ ಕೈಗೆ ಚೊಂಬ ಕೊಡುವಂಥದ್ದು ಇವತ್ತು ಕಾಂಗ್ರೆಸ್ ಸರ್ಕಾರದ ಸಾಧನೆ. ಬಂಧುಗಳೇ, ಕಾಂಗ್ರೆಸ್ ಸರ್ಕಾರದ ಸಾಧನೆ. ಬೆಲೆ ಏರಿಕೆ, ಯಾವ್ಯಾವುದಕ್ಕೆ ಬೆಲೆ ಏರಿಕೆ ಮಾಡಲಿಲ್ಲ ಹೇಳಿ? ಪ್ರಾರಂಭದಲ್ಲಿ ಗ್ಯಾರಂಟಿ ಕೊಡ್ತೇವೆ ಹೇಳಿದ್ರು, ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ಟರು. ಆದರೆ ಅವರ ಗಂಡನ ಜೇಬಿನಿಂದ 10,000 ವಸೂಲು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಪ್ರಾರಂಭದಲ್ಲಿ ಅಬಕಾರಿ ಸುಂಕ ಏರಿಸಿದ್ರು. ನನಗೆ ತಿಳಿಯದ ಹಾಗೆ ಯಾವ ಜಾಗ ತಗೊಳ್ಬೇಕು ಅದಕ್ಕೆ ಬೇಕಾದಂತ ಸತ್ಯಾಗ್ರಹ ಇರ್ಬೋದು, ಶುಲ್ಕ ಇರ್ಬೋದು, ಯಾವ್ಯಾವುದಕ್ಕೆ ಕೈ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಸೆ ಪೇಪರಿಗೆ ಅಗ್ರಿಮೆಂಟ್, ಆಲ್ಕೋಹಾಲ್ ಎಲ್ಲವನ್ನೂ ಅದರ ಸ್ಟಾಂಪ್ ಡ್ಯೂಟಿಯನ್ನು ಹೆಚ್ಚು ಮಾಡ್ತಾ ಬಂದ್ರು. ವಾಹನ ನೋಂದಣಿ ಡ್ಯೂಟಿ
ಲಕ್ಷಗಟ್ಟಲೆ ಖರ್ಚು ಮಾಡಬೇಕಾದ ಅನಿವಾರ್ಯ ಸ್ಥಿತಿಗೆ ರೈತರನ್ನ ತಂದಿಟ್ಟಿದ್ದಾರೆ ಬಂಧುಗಳೇ. ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರನ್ನ ಯಾವ ಸ್ಥಿತಿಗೆ ತಂದಿಟ್ಟಿದೆ ಅಂತ ಹೇಳಿದ್ರೆ ಪಾಪ ಕಣ್ಣೀರು ಹಾಕುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಬಂಧುಗಳೇ. ಕಣ್ಣೀರು ಹಾಕುವ ಸಂಸ್ಥೆ ಪಾಪ ನಮ್ಮ ರೈತರು ಭಾರಿ ಸಮಯದಿಂದ ಕೇಳ್ತಾ ಇದ್ರು, ನಾಲಿಗೂ ಜಾಸ್ತಿ ಮಾಡಿ ಅಂತ ನಮ್ಮ ರೈತರು ಕೇಳ್ತಾ ಇದ್ರು. ಆದ್ರೆ ಇವತ್ತು ಜಾಸ್ತಿ ಮಾಡಿದ್ರಲ್ಲ, 2 ರೂಪಾಯಿ ಜಾಸ್ತಿ ಮಾಡಿದ್ರು. ಏನ್ ಹೇಳಿದ್ರು? 50 ml ಜಾಸ್ತಿ ಕೊಡ್ತಾ ಇದ್ದೇನೆ. ನಾನು ನಮ್ಮ ಕಾರ್ಯಕರ್ತರ ಹತ್ರ ಕೇಳ್ತೇನೆ, ತಗೊಂಡು ಬನ್ನಿ, ಒಂದು ಹಾಲಿನ ಪ್ಯಾಕೆಟ್ ತಗೊಂಡು ಬನ್ನಿ, ತೂಗಿ ಅದನ್ನ. ಅದರಲ್ಲಿ 50 ml ಜಾಸ್ತಿ ಇದೆಯಾ? ಇದೆಯಾ ಅದರಲ್ಲಿ 50 ml ಜಾಸ್ತಿ? ಇವತ್ತು ಅನೇಕ ಜನ ನಮ್ಮ ತಾಯಂದಿರು ಹಾಲು ಮಾರಿಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಅಂತ ತಾಯಂದಿರಿಗೆ ನೋವಾಗ್ತದೆ. 2 ರೂಪಾಯಿ ಜಾಸ್ತಿ ಮಾಡಿದೆ ಅಂತ ಹೇಳಿದ್ವಲ್ಲ, ಆದ್ರೆ ಅದವರಿಗೆ ಸಿಗ್ತಾ ಇಲ್ಲ ಇವತ್ತು ಕಡೆಯಿಂದ. ರೈತರಿಗೆ ಬರ್ತಾ ಇಲ್ಲ 2 ರೂಪಾಯಿಯ ಹಾಲು ಜಾಸ್ತಿ ಆಗೋದ್ರಿಂದ ರೈತರಿಗೆ ಕೊಡ್ತಾ ಇಲ್ಲ. ಅವರಿಗೊಂದು ಸಹಾಯಧನವನ್ನ ನಮ್ಮ ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸಹಾಯಧನ ಕೊಡ್ತಾ ಇತ್ತು. 6 ತಿಂಗಳಿಂದ ನಮ್ಮ ತಾಯಂದಿರಿಗಾಗಲಿ ಹಾಲು ಉತ್ಪಾದಕರಿಗೆ ಯಾವುದೇ ಸಹಾಯಧನ ಬಂದಿಲ್ಲ ಬಂಧುಗಳೇ. ಈಗ ಭಾರಿ ದೊಡ್ಡದಾಗಿ ಹೇಳ್ತಾ ಇದ್ದಾರಲ್ಲ, ನಾವು ಜಾಸ್ತಿ ಮಾಡಿದ್ದೇವೆ, ಜಾಸ್ತಿ ಮಾಡಿದ್ದೇವೆ. ಯಾವುದನ್ನು ಜಾಸ್ತಿ ಮಾಡಿದ್ದಾರೆ ಅವರು? ರೈತರಿಗೆ ಕೊಡ್ತಾ ಇದ್ದಾರೆ ಅದನ್ನ. ನಾವಿವತ್ತು ಜನಸಾಮಾನ್ಯರು ಪ್ಯಾಕೆಟ್ಗೆ ಹೋದ್ರೆ ಅವರು ಮಾಡಿರುವಂಥದ್ದು 2 ರೂಪಾಯಿ ಜಾಸ್ತಿ ಆದ್ರೆ ನಾವು 10 ಲೀಟರ್ಗೆ 2 ರೂಪಾಯಿ ಜಾಸ್ತಿ ಕೊಡ್ತೇವೆ. ಹೌದಲ್ವಾ? ಬಹುಶಃ ಅಣ್ಣನವರು ಹಾಕ್ತಾರದು ಲೀಟರಿನ ಪ್ಯಾಕೆಟ್ಗೆ 2 ರೂಪಾಯಿ ಜಾಸ್ತಿ ಮಾಡಿದಾಗ ನೇರವಾಗಿ ಅದು ರೈತರಿಗೆ ತಲುಪಬೇಕಾಗಿತ್ತಲ್ಲ, ತಲುಪ್ತಾ ಇದೆಯಾ ಇವತ್ತು? ಇಲ್ಲ, ಖಂಡಿತ ಇಲ್ಲ. ಇವತ್ತು ವಿದ್ಯಾರ್ಥಿಗಳು ಬಸ್ಸಿಗೆ ಹೋಗ್ಬೇಕು ಅಂತಾದ್ರೆ ಅದೆಷ್ಟು ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ನಮಗೆ ಕೂಡ, ನಮಗೆ ಇವತ್ತು ಪ್ರತಿ ಹೋಟೆಲ್ಗೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವ ಸ್ಥಿತಿಯಲ್ಲಿ ಇಲ್ಲ. ಒಂದು ವಿದ್ಯಾರ್ಥಿ ಶುಲ್ಕ ಅಂತೂ ಅದನ್ನು ಕೂಡ ಹೆಚ್ಚು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಬಸ್ಸು ಸರಿಯಾದ ಸೌಕರ್ಯಗಳಿಲ್ಲ. ಫುಟ್ಪಾತಿನ ಮೇಲೆ ನಿಲ್ಲಬೇಕಾಗಿದೆ ನಮ್ಮ ಹೆಣ್ಣುಮಕ್ಕಳು. ಇದನ್ನು ನೋಡಿದರೆ ಯಾರ ಹತ್ರ ಕೇಳುವಂಥದ್ದು? ನಾವು ಯಾರ ಹತ್ರ ನಾವು ಇವತ್ತು ನ್ಯಾಯ ಕೇಳಬೇಕಾಗಿದೆ ಬಂಧುಗಳೇ. ಮೊನ್ನೆ ನಮ್ಮ ಕಾಂಗ್ರೆಸ್ಸಿನ ಹಿರಿಯ ನಾಯಕರು, ಅವರ ನಮ್ಮ ವಿರೋಧ ಪಕ್ಷದ ನಾಯಕರು, ಅವರು ಅಧಿವೇಶನದ ಸಂದರ್ಭದಲ್ಲಿ ಸಿಕ್ಕಿದ್ದೇ ಅವಕಾಶ ಅಂತ ಮಾತಾಡ್ತಾ ಜೋರಾಗಿ ಮಾತಾಡಿದ್ರು. ಏನೇನು ಮಾತಾಡಿದ್ರು ನಮಗೂ ಗೊತ್ತಿದೆ ಅಲ್ವಾ? अपने आप कहते हैं 24 घंटा अहिंसा अहिंसा. ಏನಿದು ಅಹಿಂಸಾ? ಹಿಂದೂಗಳು अपने आप कहते हैं हिंदू 24 घंटा अहिंसा अहिंसा. ನಫರತ್ ನಫರತ್. ನೆನಪು ಮಾಡಿಕೊಳ್ಳಿ ಬಂಧುಗಳೇ, ಹಿಂಸೆ ಮಾಡುವವರು ಹಿಂದೂಗಳ. ಪ್ರವೀಣ್ ನೆಟ್ಟಾರನ್ನ ಯಾರು ಕೊಲೆ ಮಾಡಿದ್ದು ನೆನಪಿಸಿಕೊಳ್ಳಿ ಬಂಧುಗಳೇ. ಶರತ್ ಮಡಿವಾಳನನ್ನ ಯಾರು ಕೊಲೆ ಮಾಡಿದ್ದು ನೆನಪಿಸಿಕೊಳ್ಳಿ ಬಂಧುಗಳೇ. ದೀಪಕ್ನನ್ನ ಯಾರು ಮಾಡಿದ್ದು ನೆನಪಿಸಿಕೊಳ್ಳಿ ಬಂಧುಗಳೇ. ಮೊನ್ನೆ ನಮ್ಮ ಹೆಣ್ಣುಮಗಳು ನೇಹಾನ ಮೇಲೆ ಏನಾಯ್ತು ನೆನಪಿಸಿಕೊಳ್ಳಿ. ನಮಗೆ ಗೊತ್ತಿದೆ, ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ನಮ್ಮ ಇಂದಿರಾ ಗಾಂಧಿ ಅವರು ಇದ್ದಂತಹ ಸಂದರ್ಭದಲ್ಲಿ ಸಿಖ್ಖರ ನರವೇದಾಯ್ತಲ್ಲ, ಆಗ ಇವರಿಗೆ ಹಿಂಸೆ ನೆನಪಾಗ್ಲಿಲ್ವಾ? ಸಿಖ್ಖರ ನರವೇದಾಯಿತು, 4,000 ಜನ ಸಿಖ್ಖರ ನರಮೇಧಾಯಿತು. ಯಾರು ಆವಾಗ ಹಿಂಸೆ ಮಾಡಿದಂಥವ್ರು? ಇವತ್ತು ಆ ವಯನಾಡು ಯಾವ ಇವರ ವಿರೋಧ ಪಕ್ಷದ ನಾಯಕರು ಪ್ರತಿನಿಧಿಸಿದ ಕ್ಷೇತ್ರ ಈಗ ತನ್ನ ಸೋದರಿಗೆ ಬಿಟ್ಟುಕೊಟ್ಟಿಗೆ ಹೊರಟಿದ್ದಾರಲ್ಲ, ಅಲ್ಲಿ ನಮ್ಮ ತಾಯಿಯ ಮೇಲೆ ಆಗ್ತಿರುವಂತಹ ದೌರ್ಜನ್ಯ ಯಾರು ಮಾಡ್ತಾ ಇರುವಂತ ದೌರ್ಜನ್ಯ ಬಂಧುಗಳು? ಯಾರು ಮಾಡ್ತಾ ಇರುವಂತದ್ದು? ಇವತ್ತು ನಮ್ಮ ಹಿಂದೂ ಬಂಧುಗಳನ್ನ ಅಹಿಂಸೆ ಅಹಿಂಸೆ ಹಿಂದೂಗಳ ಹಿಂಸೆ ಮಾಡ್ತಾ ಇದ್ದಾರಲ್ಲ, ಹಿಂದೂ ಸಮಾಜವನ್ನ ಅಹಿಂಸೆಯ ಹೆಸರಿನಲ್ಲಿ ಇವತ್ತು ದೂರ್ತಾ ಇದ್ದಾರಲ್ಲ. ನಾನಿಲ್ಲಿ ಉಳ್ಳಾಲದ ಜನತೆಗೆ ಕೇಳ್ತೇನೆ, ಉಳ್ಳಾಲದ ಜನತೆಗೆ ಕೇಳ್ತೇನೆ, ಇಲ್ಲಿಯ ಶಾಸಕ
ಅರಣ್ಯ ಸಚಿವರ ಸಾಗರ್ ಖಂಡ್ರೆಯವರನ್ನ ಜಮೀರ್ ಅವರು ಹೇಳ್ತಾರೆ ಗೆಲ್ಲಿಸಿದ್ದು ಕೇವಲ ಮುಸ್ಲಿಂ ಬಂಧುಗಳಂತೆ. ದುರದೃಷ್ಟದಲ್ಲಿ ನಮ್ಮ ಹಿಂದೂಗಳು ವೋಟ್ ಹಾಕಿ ಗೆಲ್ಲಿಸಿದ್ದಾರೆ. ಈ ರಾಜ್ಯ ಒಳ್ಳೆಯ ಸ್ಥಿತಿಗೆ ಹೋಗ್ಬೇಕು ಅಂತ ಗೆಲ್ಲಿಸಿದ್ದಾರೆ. ಅದರ ಮಾಡಿರುವಂಥದ್ದು ಏನು? ಹಗರಣಗಳ ಮೇಲೆ ಹಗರಣಗಳ ಮಾಡ್ತಾ ನಮ್ಮ ಬದುಕನ್ನ ದುಸ್ತರ ಮಾಡ್ತಾ ಇದ್ದಾರೆ. ಈ ಮಳೆಯಲ್ಲಿ ನಮ್ಮ ತಾಯಂದಿರು, ನಮ್ಮ ಹೆಣ್ಣುಮಕ್ಕಳು ಇವತ್ತು ಬಂದು ಇಲ್ಲಿ ಸೇರ್ಬೇಕಾದ್ರೆ ಅನಿವಾರ್ಯ ಅನ್ನುವಂಥ ಸ್ಥಿತಿಯನ್ನು ತಂದಂತವರು ಭ್ರಷ್ಟಾಚಾರದ ಮೂಲಕ, ಹಗರಣಗಳ ಮೂಲಕ ಇಡೀ ಇವರ ಅವಧಿ 1 ವರ್ಷದಲ್ಲಿ ಮಾಡಿದ್ದು ಇದು ಮಾತ್ರ. 187 ಕೋಟಿಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣವನ್ನು ಯೋಚನೆ ಮಾಡಿಕೊಂಡ್ರೆ ತುಂಬಾ ನೋವಾಗ್ತದೆ. ನಾವು ನೀವೆಲ್ಲ ಟ್ಯಾಕ್ಸ್ ಹಾಕಿದ ಹಣ ಕಟ್ಟೆಯದು, ನಾವು ನೀವೆಲ್ಲ ಟ್ಯಾಕ್ಸ್ ಕೊಟ್ಟ ಹಣ ಯಾವುದು ಲ್ಯಾಂಬರ್ಗಿ ಕಾರು ತಗೊಳ್ತಾರಂತೆ. ನನಗೆ ಗೊತ್ತಿಲ್ಲ, ಅದಕ್ಕಿಂತ ದೊಡ್ಡ ಕಾರು ನಮ್ಮೂರಲ್ಲೂ ಇರ್ಲಿಕ್ಕಿಲ್ಲ. ಅದಕ್ಕೆ 5 ಕೋಟಿ ಅಂತೆ. ಅದು ಯಾವ ಹಣದಲ್ಲಿ? ನಮ್ಮ ಟ್ಯಾಕ್ಸ್ ಹಣದಲ್ಲಿ. ಯಾವ ಪರಿಶಿಷ್ಟ ಪಂಗಡದವರಿಗೆ ಕೊಡಬೇಕಾಗಿತ್ತು ಆ ಹಣದಲ್ಲಿ ಲ್ಯಾಂಬರ್ಗಿ ಕಾರು. ಅದು ಮಾತ್ರ ಅಲ್ಲ, ಚಿನ್ನದ ಅಂಗಡಿಯೂ ಹಣ ಹೋಗ್ತದೆ. ವಜ್ರ ತಗೊಳ್ತಾರಂತೆ, ಅದರ ಬಿಲ್ ಇದೆಯಂತೆ. ಚಿನ್ನದ ಅಂಗಡಿಗೆ ಹೋಗಿದೆ, ಚಿನ್ನ ತಗೊಂಡಿದ್ದಾರೆ ಅವ್ರ ಮನೆಯ ಹೆಣ್ಣು ಮಕ್ಕಳಿಗೆ. ಆ ಬಿಲ್ಲು ಕೂಡ ನಮ್ಮ ನಿಮ್ಮೆಲ್ಲರ ಟ್ಯಾಕ್ಸಿನ ಹಣದಿಂದ 187 ಕೋಟಿ ಹಗರಣದಿಂದ ಆಗ್ತಾ ಇದೆ ಬಂಧುಗಳು. ಪಾಪ ಅವನೊಬ್ಬ ಅಧಿಕಾರಿ ಚಂದ್ರಶೇಖರ್ ಸುಸೈಡ್ ಮಾಡ್ಕೊಂಡ. ಬಹುಶಃ ಇದನ್ನೆಲ್ಲ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತ ಕಾಣ್ತದೆ ಅವರಿಗೆ. ಮನಸ್ಸು ನೊಂದು ಈ ಹಗರಣವನ್ನು ನೋಡು ಸುಸೈಡ್ ಮಾಡ್ಕೊಂಡ್ರು. ಆದರೆ ಮಾಡುವಾಗ ಒಂದು ಒಳ್ಳೆ ಕೆಲಸ, ಇದೆಲ್ಲವನ್ನು ಹೊರಗಡೆ ಹಾಕಿ ಸುಸೈಡ್ ಮಾಡ್ಕೊಂಡ್ರು. ಬಗೆಯದಷ್ಟು ಹಗರಣಗಳು ಇವತ್ತು ಆಗ್ತಾ ಇದೆ. ಬೇರೆ ಬೇರೆ ವಿಚಾರಗಳಲ್ಲಿ ಹಗರಣ ಆಗ್ತಾ ಇದೆ. 700 ಅಕೌಂಟ್ ಅನ್ನ ಮಾಡಿ ಆ ಅಕೌಂಟ್ಗಳಿಗೆ ಇವತ್ತು ಹಣ ಹೋಗಿದೆ ಅಂತಾದ್ರೆ ಎಷ್ಟು ದೊಡ್ಡ ಮಟ್ಟದ ಹಗರಣ ಹೇಳಿ. ಮೈಸೂರು ಒಂದೊಂದೇ ಬರ್ತಾ ಇದೆ ಊಟದ ಹಗರಣ. ಮೈಸೂರಿನ ಮೂಡಲದಲ್ಲಿ 40,000 ಕೋಟಿ, ಕೋಟಿ ಕೋಟಿಗೆ ಲೆಕ್ಕವೇ ಇಲ್ವಲ್ಲ ಈಗ. ಅದು ಹೇಳ್ತಾರೆ 3,061 ಎಕರೆ ಜಾಗವನ್ನ ಸಿದ್ದರಾಮಯ್ಯ ಅವರು ಆ ಕಡೆಯಿಂದ ಬಿಟ್ಕೊಂಡಿದ್ದಾರಂತೆ. ಆ ಬಿಟ್ಟುಕೊಟ್ಟಿಗೆ ಬದಲಿಗೆ 50-50 ಇವತ್ತು ಬೇಗ ಜಾಗವನ್ನು ಕೊಡಬೇಕಾಗಿದೆ. ಇಲ್ಲದ ಹಣವನ್ನು 62 ಕೋಟಿ ಕೊಡಬೇಕಂತೆ. ಯಾವುದೋ ಬೆಲೆ ಇಲ್ಲದ ಜಾಗವನ್ನ ಕೊಟ್ಟು ಚಿನ್ನದ ಬೆಲೆ ಬಾಳುವವನ್ನ ಜಾಗವನ್ನ ಪುನಃ ಕೇಳ್ತಾ ಇದ್ದಾರೆ. ಚಿನ್ನದ ಜಾಗವನ್ನ ಹೇಳ್ತಾರಲ್ಲ, ಎಂತ ಅವಸ್ಥೆ ಅಂತ ಹೇಳಿದ್ರೆ ಇವತ್ತಿನ ಮುಖ್ಯಮಂತ್ರಿಯ ಹೆಂಡತಿಗೂ ಸೈಟ್ ಸಿಕ್ಕಿದೆ. ಅದು ಎಷ್ಟೊಂದು ಸೈಟ್ ಕೊಟ್ಟಿಗೆಲ್ಲ ಬಿಟ್ಟುಕೊಡ್ಲಿ. ಒಬ್ಬ ಮುಖ್ಯಮಂತ್ರಿ ಹಗರಣ ಮಾಡ್ತಾ ಇದ್ದಾರೆ. ಯೋಜನೆಯ ಯಾವ ಹಣಕಾಸು ಇಟ್ಟುಕೊಂಡು 182 ಕೋಟಿಯ ವಾಲ್ಮೀಕಿ ಹಗರಣ ಇರ್ಬೋದು, ಉಡಾದ ಹಗರಣ ಇರ್ಬೋದು, ಎಲ್ಲ ಹಗರಣಕ್ಕೆ ಇವತ್ತು ಮುಖ್ಯಮಂತ್ರಿಯವರು ಹೊಣೆಗಾರರು. ಇವತ್ತು ಖಂಡಿತ ನಾವು ಇವತ್ತು ಕೇಳಬೇಕಾಗಿದೆ. ನಾವಿಲ್ಲಿ ಮಹಿಳೆಯರು ಮಾತ್ರ, ನಮ್ಮ ಅಧ್ಯಕ್ಷರು, ಹಿಂದಿನ ಅಧ್ಯಕ್ಷರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಮಹಿಳಾ ಮೋರ್ಚಾದ ಅಧ್ಯಕ್ಷರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ನಮ್ಮೆಲ್ಲ ಪ್ರಮುಖರಿದ್ದಾರೆ. ನಾವೆಲ್ಲ ಒತ್ತಡವನ್ನು ಮಾಡ್ತಾ ಇದ್ದೇವೆ. ನಮಗೆ ನ್ಯಾಯ ಕೊಡಿ, ನಮಗೆ ನ್ಯಾಯ ಕೊಡಿ. ನಮ್ಮ ಹೆಣ್ಣು ಮಕ್ಕಳು ಬದುಕಬೇಕು. ದೇಹಾನಂದ ಹೆಣ್ಣು ಮಕ್ಕಳು ಈ ಬದುಕಿನಲ್ಲಿ ಸುಖವನ್ನ ಕಾಣಬೇಕು. ಅಂಜಲಿ ಅಂತ ಹೆಣ್ಣು ಮಗು ಬದುಕಬೇಕು. ಆ ಕೊಡಗಲ್ಲಿ ತಲೆ ಕೊಯ್ದ್ರಲ್ಲ, ಯಾಕೆ ಇದು? ಯಾವುದೋ ಒಂದು ಸಣ್ಣ ತಪ್ಪುಗಳಾದಾಗ ಅದಕ್ಕೆ ಸರಿಯಾದ ಶಿಕ್ಷೆಯನ್ನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟಾಗ, ಅವರ ಹಿಂದೆ ರಾಜಕಾರಣಿಗಳು ಅವರನ್ನು ತಡೆಯದಿದ್ದಾಗ ಅವರಿಂದ ಖಂಡಿತ ನಮಗೆ ನ್ಯಾಯ ಸಿಗ್ತದೆ. ಅದರ ನ್ಯಾಯ ಸಿಗದೇ ಇರುವಂತ ವಾತಾವರಣ ನಿರ್ಮಾಣ ಆಗಿದೆ. ನಾವೊಬ್ಬ ಹನುಮಾನ ಚಾಲಿಸ್ ಹೇಳಲಿಕ್ಕೆ ಗೊತ್ತಿಲ್ಲ. ಇವತ್ತು ನಮ್ಮ ಇಷ್ಟು ದೊಡ್ಡ ಸಂಖ್ಯೆ ನಮ್ಮ ತಾಯಂದಿರು ಸೇರಿದ್ದಾರೆ. ಮನೆ ಮನೆಯಲ್ಲಿ ರಾಮನ ಭಜನೆ. ನೀವೇನಾದರೂ ರಾಮನ ಭಜನೆ ಮಾಡ್ತಾ ರೋಡಿಗೆ ಬಂದ್ರೆ ನಿಮ್ಮ ಮೇಲೂ ಏನಾಗ್ತದೆ ಹೇಳಿಕಾಗದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಹನುಮಾನ್ ಚಾಲಿಸ್ ಹೇಳಿ ಗೊತ್ತಿಲ್ಲ, ರಾಮನ ಭಜನೆ ಕಟ್ಟಿ ಗೊತ್ತಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿಯ ಮೂಲಕ ನಾವು ಮನೆ ಮನೆಗೆ ಹೋದ್ರೆ ಕೊಡಗವಿ ನಡೆದದ್ದು ಗೊತ್ತಿದೆ, ಹೆಣಮೆ ಬೀಳುತ್ತದೆ. ಅದಕ್ಕೆ ನಾವು ಎಲ್ಲಿದ್ದೀವಿ ಬಂಧುಗಳೇ? ನಾವು ಎಲ್ಲಿದ್ದೀವಿ? ನಮಗೆ ಇವತ್ತು ಯೋಚನೆ ಮಾಡಬೇಕಾಗಿರುವಂಥದ್ದು ಒಂದೇ. ಇವತ್ತು ಹಾಲಿನ ಬೆಲೆಯನ್ನು ಏರಿಸಿದ್ದಾರೆ, ಡೀಸೆಲ್ ಬೆಲೆ ಇಳಿಸಿದ್ರು, ಪೆಟ್ರೋಲ್ ಬೆಲೆ ಇಳಿಸಿದ್ರು. ಹಿಂದೆ ಹೇಳಿದ್ಲಲ್ಲ,
ಸಿದ್ದರಾಮಯ್ಯನವರು ನಮ್ಮ ಅಧಿಕಾರ ಇದ್ದಾಗ ಛೆ, 1 ರೂಪಾಯಿ ಏರಿಸಿದಾಗ ನಾಚಿಕೆ ಆಗ್ಬೇಕು ಅಂತ ಹೇಳಿದ್ರು. ಇವತ್ತ್ಯಾರಿಗೆ ನಾಚಿಕೆ ಆಗ್ಬೇಕಾದ್ರೆ ಹೇಳಿ ಬಂಧುಗಳೊಮ್ಮೆ, ಇವತ್ತ್ಯಾರಿಗೆ ನಾಚಿಕೆ ಆಗ್ಬೇಕಾಗಿದೆ? ರಾಜ್ಯದ ಜನ ತೀರ್ಪು ಕೊಟ್ಟರು ಒಳ್ಳೆಯ ಅಧಿಕಾರವನ್ನ ಮಾಡಿ ಅಂತ. ಆದ್ರೆ ಇವತ್ತು ಇಡೀ ಸಮಾಜ, ಇಡೀ ಜನ ಇವತ್ತು ಬದುಕು ದುಸ್ತರಾಗುವ ರೀತಿಯಲ್ಲಿ ಇವತ್ತು ಮಾಡಿದ್ದೇವೆ. ಅದಕ್ಕೋಸ್ಕರ ಬಂಧುಗಳೇ, ನಾವೆಲ್ಲ ಇವತ್ತು ತಾಯಂದಿರು ನಾವೆಲ್ಲ ಸೇರಿದ್ದೇವೆ. ನಮಗೆ ವಿಜೇಂದ್ರರವರು ಅಧ್ಯಕ್ಷರಾದ ನಂತರ ದಿನನಿತ್ಯ ಒಂದಲ್ಲ ಒಂದು ಹಗರಣಗಳು, ನಮ್ಮ ಕಾರ್ಯಕರ್ತರಿಗೆ ಒಂದಲ್ಲ ಒಂದು ಪ್ರತಿಭಟನೆಗಳು, ನಾವು ಯಾವತ್ತೂ ರೋಡಲ್ಲೇ ಇರಬೇಕಾದ ಸೇರ್ಮತಿ ನಿರ್ಮಾಣ ಆಗಿದೆ. ಆದರೆ ಬಂಧುಗಳೇ, ಖಂಡಿತ ನಾವು ಯಾವತ್ತೂ ಇದಕ್ಕೆ ಹೆದರುವುದಿಲ್ಲ. ನಮಗೆ ಜನಸಾಮಾನ್ಯರಿಗೆ ಬೇಕಾದಂಥ ಒಂದು ಸರ್ಕಾರ ಬೇಕಾಗಿದೆ. ಇಲ್ಲಿ ಅವರವರ ಒಳಜಗಳ ನಮಗದು ಸಂಬಂಧ ಇಲ್ಲ. ಆದರೆ ನಾವೆಲ್ಲ ಅದಕ್ಕೆ ವಿರೋಧವಾಗಿ ಖಂಡಿತ ಖಂಡಿಸ್ತೀವಿ ನಾವು ಅದನ್ನ. ಆದರೆ ನಮ್ಮ ಬದುಕು, ನಮ್ಮ ತಾಯಂದಿರ ಬದುಕು ರಕ್ಷಣೆ ಬೇಕು ಅವರಿಗೆ. ಆ ರಕ್ಷಣೆಯನ್ನ ನಿಮ್ಮಿಂದ ಕೇಳ್ತಾ ಇದ್ದೇವೆ. ಅದಕ್ಕೋಸ್ಕರ ಬಂಧುಗಳೇ, ಇವತ್ತು ಪ್ರತಿಭಟನೆ, ನಾವಿವತ್ತು ಪ್ರತಿಭಟನೆಯಲ್ಲಿ ಹಿಡಿದುಕೊಂಡಿದ್ದೇವೆ, ಚೆಪ್ಪನ್ನು ಹಿಡಿದುಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅದಕ್ಕೆ ನಾವು ಖಂಡಿತ ಸಿದ್ಧರಾಗಿ ಇವತ್ತು ನಾವು ಸಾಂಕೇತಿಕ ಮಾಡಿರ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಕೈಗೆತ್ತುವ ಮೂಲಕ, ನಮ್ಮ ಪಕ್ಷ ಸಂಘಟನೆಯ ಮೂಲಕ ಖಂಡಿತ ನಿಮಗೆ ತಕ್ಕ ಶಾಸ್ತಿಯನ್ನ ಮಾಡ್ತೇವೆ ಅಂತ ನನ್ನ ಮಾತನ್ನ ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ನಾನು ದೇವಸ್ಥಾನ ಅಂತಾರೆ 1983 ಧನಂಜಯ MLA ಆದ ಪುನಾಗ ಯಾರನ್ನ ಸಮುದ್ರ ಕೊರೆತವು ಲೆಗೊಂಬಂದಿದ್ದಾನೆ. ಓಕೆ, ಈಗ ಪರ್ಪೆಂಡಿಕ್ಯುಲರ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಮಾಡಿದ್ದಾರೆ. ಐ ಮಕ್ಕಳು ಅಮ್ಮೆ ಬಗ್ಗೆ ಎಷ್ಟೋ ಸರ್ತಿ MLA ಆಗಲ್ಲ ಅಟ್ಲ ನೈಜ ಸಮಸ್ಯೆ ನಮ್ಮ ಕ್ಷೇತ್ರದ ಸಮುದ್ರ ಕೊರೆತ ఒక ಪರ್ಪೆ ನೀಡಿದ ಅದ್ರ ಬಗ್ಗೆ ನನ್ನ ಆಗಲಿ ಗ್ಯಾರಂಟಿ ಅದನ್ನ ಇದ್ರ ಬಗ್ಗೆ ಮುಂದುವರಿಸಿದೆ ಒಂದು ನಾಲ್ಕು ಬೇರೆ ನೀನು ಒಂದು ವಿಧಾನಸಭೆಯ ಅಧ್ಯಕ್ಷರಾಗಿ ತನ್ನ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾರೆ. ಕಾಯ್ದ ಕಷ್ಟಗಳು ಪಣ್ಣನಾಪುರು ಖಂಡಿತ ಪಣ್ಣನಾಪು ಹೆಂಗು ಎನ್ನ ಅನುಭವ ಒಂದು ಸ್ಪೀಕರ್ ಅಥವಾ ವಿಧಾನಸಭೆಯ ಅಧ್ಯಕ್ಷರು ಒಂದು ಮಂತ್ರಿನ ಈ ಕುಳ್ಳ ಬಣ್ಣ ಕೊಟ್ಟೆ ಲಕ್ಕಲ ಬಣ್ಣದ ಹಾಕೋದು ಅಂಚಿತನೊಳಗೆ ಎಲ್ಲ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಅಥವಾ ಇತರ ಮಂಗಳೂರು ವಿಧಾನಸಭಾ ಕ್ಷೇತ್ರಗಳು ನಿಮಗೆ 100 ಕೋಟಿ ರೂಪಾಯಿ ಕೊರೋನಾ ಮಾಡಿದಾಗ ಖಂಡಿತ ಬರೆಯೋ ಸಾಧ್ಯತೆ ಇದೆ. ಆ ವಿಚಾರಕ್ಕೆ ಆಧಾರವಾದ ಅಗತ್ಯ ಇಜ್ಜಿ ಯಾರು ಇಚ್ಛಾಪಡಿಗೆ ಮುದ್ದೆಜಿ ಆ ದೃಷ್ಟಿಗೆ ನೀವು ಯಾರು ಕೂತ್ಕೊಂಡಿದ್ದೇವೆ ನಮ್ಮ ಮಾತ್ರ ಮುಂಚೆ ಅವರು ಅದಕ್ಕೋಸ್ಕರ ಈ ಪ್ರತಿಭಟನೆ ಕೇವಲ ಪೇದ ರೇಟ್ ಏನು ಮುಖ್ಯನ ಜನಪ್ರಿಯ ಜಾಗೃತಿ ಮಾಡುವ ದೃಷ್ಟಿಗೆ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರವಾದ ನಮ್ಗೆ ದಾದ ಲಾಭ ಒಂದೊಂದು ರೈತರಿಗೆ ದಾದ ವ್ಯವಸ್ಥೆ ಒಂದೊಂದು ಅದನ್ನ ಜನಪ್ರಿಯ ಜನವಿರೋಧಿ ನೀತಿ ನಾಳೆ ಮುಂದುವರಿದಿಲ್ಲ ಇನ್ನೇನು ಜನಪ್ರಿಯ ತೆರಿಪಾದು ನನ್ನ ದುಮ್ಮುಡು ಈ ಭಾಗಗಳು ವಾಪಸ್ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆ ಅವಕಾಶ ಕೊಡುವ ದೃಷ್ಟಿಗೆ ಈ ಪ್ರತಿಭಟನೆ ಹಮ್ಮಿಕೊಳ್ಳುವುದಿಲ್ಲ. ಜನರೊಟ್ಟಿಗೆ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ಏಪಲ ಒಟ್ಟಿಗೆ ಆಗಿಲ್ಲ. ಅವು ಬೇರೆ ರೇಟ್ ಆಗುತ್ತಾರೆ, ಅದನ್ನ ಡೀಸೆಲ್ ರೇಟ್ ಆಗುತ್ತಾರೆ, ಅದನ್ನ ಜೀವನಾಂಶಕವಾದ ವಸ್ತುಗಳ ಬೆಲೆ ಇರ್ತಿರಲಿಲ್ಲ. ಸರ್ಕಾರ ಮಂತ್ರಿ ಕಾನೂನು ವಿರುದ್ಧವಾದ ಜನಪ್ರಿಯ ಲಕ್ಕಾದಂತವನ್ನ ಜನಪ್ರಿಯ ಬೇರ್ಪಾಡ ಕೆಲಸವನ್ನು ಮಹಿಳಾ ಮೋರ್ಚಾದ ಇಂಗ್ಲ ಕಾರ್ಯಕರ್ತೆಯರು ಇಂಗ್ಲ ನಾಯಕರು ಮಂತದ್ದು ಅಂಚಾಗಿ ಮ್ಯೂಸಿಕ್ಕಾದರು ಈ ಜಾಗೃತಿ ಆಗೋದು ಸಮುದ್ರ ಕೊರತೆ ತಕ್ಷಣ ಕಾರ್ಯಕ್ರಮ ಮಾಡೋದು ಅದು ಜಾಸ್ತಿ ಸುಮಾರು ನಮ್ಮ ಕ್ಷೇತ್ರ ಮೂಡಾವತಿಯಲ್ಲಿ ಇತ್ತಿನವಳು ಖಾಲಿ ಉಳ್ಳಾಲ ಮುನ್ಸಿಪಾಲಿಟಿಗೆ ಮಾತ್ರ ಸ್ಪರ್ಧೆ ವ್ಯವಸ್ಥೆ ಅವು ಗುಂಡ ಗ್ರಾಮಾಂತರ ಪ್ರದೇಶ ಬೀಳದ ನೀರೇ ಅದರಿಂದ ರಡ್ಗಿನ 1 ಗಂಟೆ ಬರ್ತದೆ ನೀರೇ ಗತಿ. ಆ ದೃಷ್ಟಿ ಜನಸಾಮಾನ್ಯರಿಗೆ ಹೊರಡಿ ಚಿತ್ತಿ ಹಾಕಿದ ನೀರಿನ ಸಕಲ ಸೌಲಭ್ಯಗಳನ್ನ ವ್ಯವಸ್ಥೆಯನ್ನ ಕಾದರ್ ಮಂತ್ರಿ ನಮ್ಮ ಕೆಲವು ಮಕ್ಕಳು ಕಾರ್ಯಕ್ರಮ ಮಾಡೋದು ಇದರೊಟ್ಟಿಗೆ ಇಬ್ಬರು ಒಟ್ಟಿಗೆಲ್ಲ ಯಾಕಂದ್ರೆ ಜನಪ್ರತಿನಿಧಿ ಆದ ಓಟ್ ತೆಗೆದು ಹೋಯ್ದಾಗಳು ಅವು ಆ ಚುಲೋ ಕೂಡ ಅಖಲಾಜ್ಗೆ ಕೊಡುವ ಕೆಲಸ ಮಾಡ್ಕೊಡತ್ತೆ. ಭಾರತೀಯ ಜನತಾ ಪಾರ್ಟಿ ನಾವು ಮಾಟ ಆ ನಮ್ಮ MLA ಅವರು ಇಂಚಿನೇ ಅವರು ಅದು ಬೇಡ ಪ್ರಶ್ನೆ ಪಾರ್ಟಿ ಬೇಕಾದ್ರೆ ನಮ್ಮ MLA ಜನಪ್ರಿಯ ದಾಟಿನ ಕೆಲಸದ ಬಗ್ಗೆ ನಿಗಾದಿತ ನೋಡುವಲ್ಲಿ ಅದ್ರ ಬಗ್ಗೆ ವ್ಯವಸ್ಥೆ ಮತ್ತು ತೋರಿಸಬೇಕು ದೃಷ್ಟಿ ಭಾರತೀಯ ಜನತಾ ಪಾರ್ಟಿ ಅದನ್ನು ಹತ್ತೊತ್ತಾಯ ಮಾಡ್ತದೆ. ಇನ್ನೊಂದು ಸಾಂಕೇತಿಕ ಕಾರ್ಯಕ್ರಮ ಮಾಡಲ್ಲ ಕಾಂಗ್ರೆಸ್ ಸರ್ಕಾರದ್ದು ಕಣ್ಣು ಬುಲಾದ ತೂಕುಂಚಿತ್ತಿನ ಕಾರ್ಯಕ್ರಮ 3 ಜನ ಅಂಚೆ ಆ ಒಂದು ಬಂದ ದೃಷ್ಟಿಕೋನಗಳು ನೆಟ್ಟು ಜಾತಿ ಧರ್ಮ ಆ ಭೇದ ಖಂಡಿತ ಕಾಲೇಜಂದೆ ಭಾರತೀಯ ಜನತಾ ಪಾರ್ಟಿ ಮಾತಾ ಧರ್ಮದಗಳಿಂದ ಮಾತಾ ಜಾತಿಗಳಿಂದ ಒಟ್ಟಿಗೆ ಬಂತದ್ದು ಮಂಗಳೂರು ಕ್ಷೇತ್ರಗಳು ಗಟ್ಟಿಯಾಗಿ ಇದು ನೆರವಿನ ದೃಷ್ಟಿಗಳು ಇವುಗಳು ಸರ್ಕಾರದ ನಂತರ ತಪ್ಪು
ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವ ಅಂಚಾರೆ ಎಂಬ ಪಾರ್ಟಿನೇ ನಳಜ ಶಕ್ತಿ ಮೂರು ಗೆಲ್ಲೆ ಅವರು ಬರುವ ದೃಷ್ಟಿ ಕಾರ್ಯಕ್ರಮ ಮಾತಾಡೋದು ಕೈ ಜೋಡಿಸೋ ಬರ್ತೆ ವಿನಂತಿ ಹೋಗ್ತದೆ. ಈಗ ಫಲಾನುಭವಿಗಳ ಪ್ರಕೋಷ್ಠದ ರಾಜ್ಯ ಸಮಿತಿಯ ಸದಸ್ಯರು ಹಾಗೂ ನಿಕಟಪೂರ್ವ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂಥ ಧನಲಕ್ಷ್ಮಿ ಗಟ್ಟಿ ಇವರು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಹಾಗೆ ಮತ್ತೊಮ್ಮೆ ನಮಗೆ ಅನ್ನಿಸ್ಲಿಕ್ಕೆ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರ ಬರುವಾಗ ನಮ್ಮ ತಾಯಂದಿರನ್ನ ಹೇಗೆ ಮಾತಿನ ಮೋಡಿಯಲ್ಲಿ ಮೋಡಿ ಮಾಡಿತ್ತಂತ ಹೇಳಿದ್ರೆ, ನಿಕ್ಲೆಗೆ ರಡ್ಡು ಸಾರ ಪೋಯರ ಬರೆ ಬಸ್ಸು ಫ್ರೀ, ನಿಕ್ಲೆಗೆ ಮಾತಲ್ಲ ಫ್ರೀ ಅಂತೇಳಿ ಪಾಪ ನಂಬಿದ್ರು. ನಾವೆಲ್ಲ ಅಕ್ಕಂದಿರೋ ಹಾಗೆ ವಾಟ್ಸಪ್ಪಲ್ಲಿ ಏನಾದರೂ ಬರಲಿಕ್ಕಿಲ್ಲ, ನೆಕ್ಸ್ಟ್ ಡೇ ನಾವಲ್ಲಿ ಇರ್ತೇವೆ, ಎಲ್ಲರೂ ಫ್ರೀ ಅಂತೆ ಮಾರ್ರೆ ಅಂತ. ಆದರೆ ಒಂದು ಸರ್ವೆಯನ್ನು ಮಾಡಿದ್ರೆ ಈ 2,000 ಗೃಹಲಕ್ಷ್ಮಿಯ ಫ್ರೀಯ ಜೊತೆ ನಾವು ನಮ್ಮ ದಿನ ಬೆಳಕಿನ ದಿನದ ಖರ್ಚನ್ನು ಬಜೆಟ್ ಮಾಡಿ ನೋಡಿ ಸುಮಾರು 4-5 ಸಾವಿರದ ತನಕ ಖರ್ಚು ಮಾಡಿಸಿ ಹೆಣ್ಮಕ್ಳ ಕೈಯಲ್ಲಿ ಗೃಹಲಕ್ಷ್ಮಿಯನ್ನ ಕೊಟ್ಟು ಹೇಗೋ ಏನೋ ಮೋಡಿ ಮಾಟ ಮಂತ್ರ ಮಾಡಿ ಹೋಗಿ ಗದ್ದುಗೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಕುತ್ಕೊಂಡ. ಸ್ವಾಮಿ, ಕಳೆದ ಸಲ ಒಮ್ಮೆ ಹಾಲಿನ ಬೆಲೆ ಹೆಚ್ಚು ಮಾಡಿದ್ರಿ. ನಾವೆಲ್ಲ ಮಕ್ಕಳನ್ನ ಶಾಲೆಗೆ ಹೋಗುವ ಮಕ್ಕಳಿಂದ ಹಿಡಿದು ನಾವು ಮಾತ್ರ ಭೋಜನ ಕೊಡ್ತೇವೆ ಅಂತ ಹೇಳಿ 13 ಗರ್ಭಿಣಿಯರನ್ನ ಬಿಸಿಲಿಗೆ ಅಂಗನವಾಡಿ ಕೇಂದ್ರಗಳಿಗೆ ಕಲಿಸಿದ್ರೆ ಅಲ್ಲಿ ನೀವು ಕೊಡುವಂತಹ ಬಿಟ್ಟಿ ನಿಮ್ಮ ಅನ್ನಭಾಗ್ಯ ಏನಿದೆ ಅದನ್ನ ತಿನ್ಕೊಂಡು ಆ ಚೆನ್ನಾಗಿರುವಂತ ತಾಯಿಯನ್ನ ಹಾಳು ಮಾಡೋದ್ರ ಬಿಟ್ಟು ಅದೇನ ನಿಲ್ಲಿಸಿದ್ರು ಪುಣ್ಯಾತ್ಮಗಳು. ನಮ್ಮ ಸರ್ಕಾರ ಅದಕ್ಕೆ ತಿಮ್ಮಕ್ಕನ್ನ ಕೊಡ್ಲಿಲ್ಲ. ಆದ್ರೆ ಇವತ್ತು ಅರ್ಧ ಲೀಟರ್, ನಮ್ಗೆಲ್ಲ ಗೊತ್ತಿದೆ, ನಾವೆಲ್ಲ ಮಧ್ಯಮ ವರ್ಗದ ಜನರು ಬಂಧುಗಳೇ, ನಮ್ಮನೇಲಿ 1 ಲೀಟರ್ 5 ಲೀಟರ್ 10 ಲೀಟರ್ ಪ್ಯಾಕೆಟ್ ಬರೋದಿಲ್ಲ. ಏನೋ ಒಂದು ಅರ್ಧ ಲೀಟರ್ ಪ್ಯಾಕೆಟ್ ಹಾಲನ್ನ ತರಬೇಕಿದ್ರು ಕೂಡ ಅದಕ್ಕೂ 2 ರೂಪಾಯಿ ಜಾಸ್ತಿ. ಅದೇ 1 ಲೀಟರ್ನ ಹಾಲಿನ ಪ್ಯಾಕೆಟ್ ಇದ್ರೆ ಅದಕ್ಕೂ 2 ರೂಪಾಯಿ. ನೆನಪಿಸ್ಕೊಳ್ಳಿ, ಅರ್ಧ ಲೀಟರ್ ತಗೊಳ್ಳುವಾಗ ಮತ್ತೆ 2 ರೂಪಾಯಿ ಮತ್ತೊಂದು ಪ್ಯಾಕೆಟ್ ಅನ್ನ ತಗೊಂಡ್ರೆ ಅರ್ಧ ಲೀಟರ್ ಅಲ್ಲಿ 4 ರೂಪಾಯಿಯನ್ನ ಜಾಸ್ತಿ ಮಾಡಿದ್ದೀರ. ನಾಚಿಕೆ ಆಗೋದಿಲ್ವೇನ್ರಿ ನಿಮಗೆ? ನಮ್ಮೆಲ್ಲ ತಾಯಂದಿರನ್ನ ಮಂಕು ಮರಳು ಮಾಡಿ ಸರ್ಕಾರವನ್ನು ರಚನೆ ಮಾಡಿದ್ರೆ ಇಲ್ಲಿ ಏನೋ ದೇಶ ಉದ್ಧಾರ ರಾಜ್ಯ ಉದ್ಧಾರ ಮಾಡ್ತೀರಂತ ಅಂದ್ಕೊಂಡ್ರೆ ನೀವು ದಿನಕ್ಕೊಂದು ಹೊಸ ವರ್ಷನ ತೆಗಿತಾ ಇದ್ದೀರ. ಏನು ಎಲ್ಲ ಕಣ್ಮುಚ್ಚಿ ಕೂತಿದ್ದೀರ. ಈ ಮಾಧ್ಯಮದ ಮಿತ್ರರಿದ್ದಾರೆ, ದಿನಂಪ್ರತಿ ರೀಲ್ಸ್ ಅಲ್ಲಿ ನೋಡ್ಬೇಕಿದ್ರೆ ವಿನೂತನ ರೀಲ್ಸ್ಗಳು ಕಾಣ್ತಾ ಇಲ್ಲ. ಯಾವುದೋ ತಾಯಿ ಮಾರ್ಕೆಟಿಗೆ ಹೋಗಿ ಅಬ್ಬಬ್ಬ ನಾನು ಹೇಗೆ ಬದುಕಲಿ, ನನ್ನ ಮಕ್ಕಳಿಗೆ ಹೇಗೆ ಹಾಲು ಉಳಿಸ್ಲಿ ಅಂತ ಹೇಳ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರುವಾಗ ಮಾಲ್ ನರಿಶ್ಮೆಂಟ್ ಅಂದ್ರೆ ನ್ಯೂನ್ಯತೆ ಇರುವ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಆದ್ರೆ ಹಾಲನ್ನ ಏನು ವಿಟಮಿನ್ ಯುಕ್ತವಾದಂತಹ ಮಕ್ಕಳಿಗೆ ಆರೋಗ್ಯಕರವಾದಂತಹ ಈ ಹಾಲನ್ನೇ ಹೆಚ್ಚು ಮಾಡಿದ್ರೆ ನಾವು ತಾಯಂದಿರೆಲ್ಲ 35-40 ನಂತರ ಎನಿಮಿಕ್ ಆಗ್ತೇವೆ. ಡಾಕ್ಟರ್ ಹತ್ರ ಹೋದ್ರೆ ನೀವು ದಿನ 1 ಲೋಟ ಹಾಲು ತಗೊಳ್ಬೇಕಮ್ಮ. ಈ ರೀತಿ ನೀವು ಹಾಲನ್ನ ಬೆಲೆಯನ್ನ ಜಾಸ್ತಿ ಮಾಡಿದ್ರೆ ಹಾಲು ತಗೊಳ್ಬೇಕಾ ಅಥವಾ ಆಲಾಹಲ ಆಗ್ಬೇಕಂತ ಗೊತ್ತಾಗ್ತಾ ಇಲ್ಲ ಸಿದ್ದರಾಮಯ್ಯನವರೇ. ಏನೆಲ್ಲ ನಾಟಕ ಮಾಡಿದ್ರೆ. ನಾನು ನಿನ್ನೆ ತಾನೇ ಬೆಂಗಳೂರಿನ ಮಂಗಳೂರು ಬಸ್ಸಿಗೆ ಬರ್ಬೇಕಿದ್ರೆ ನನಗೆ ಗೊತ್ತಿರಲಿಲ್ಲ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ಬಸ್ ಇಳಿತೀನಿ, ಮಧ್ಯದಲ್ಲಿ ಆಸನದಲ್ಲಿ ಬಸ್ ನಿಲ್ಲುತ್ತೆ, ಯಾರೋ ಒಂದು ತಾಯಿಗೆ ಅರ್ಜೆಂಟ್ ಇರುತ್ತೆ, ಕಂಡಕ್ಟರ್ನ ಕರೆಯುವಾಗ ಕಂಡಕ್ಟರ್ ಎಲ್ಲ ಬರೀ ಡ್ರೈವರ್ ಸೀಟಿಂದ ನನಗೆ ಬರೀ ಹಾಸನ ಬಂತು, ಆ ಒಂದೊಂದು ಸ್ಟಾಪ್ಗಳ ಬಗ್ಗೆ ಊಟಕ್ಕೆ ನಿಲ್ಲಿಸ್ತಾ ಇದ್ದೀವಿ, ಚಾಕ್ಕೆ ನಿಲ್ಲಿಸ್ತಾ ಇದ್ದೀವಿ. ಏನೋ ನನಗೆ ಅನುಮಾನ ಬಂದು ನಾನು ಡ್ರೈವರ್ ಅಣ್ಣ ಹೋಗಿ ಕೇಳ್ತೇನೆ, ಅಣ್ಣ ಕಂಡಕ್ಟರ್ ಎಲ್ಲಿದ್ದಾರೆ ಅಂತ. ಅಮ್ಮ ಇದಕ್ಕೆ ಡ್ರೈವರ್ ಕಂಡಕ್ಟರ್ ನಾನೇ ಅಂತ. ಟಿಕೆಟ್ ಮಾಡಬೇಕು ಡ್ರೈವರು, ಗಾಡಿ ಓಡಿಸ್ಬೇಕು ಡ್ರೈವರ್. ಸಿದ್ದರಾಮಯ್ಯನವರೇ, ಇವತ್ತು ರಾತ್ರಿ ಹಗಲು ತಾಯಂದಿರು ಎಲ್ಲರೂ ಕೂಡ ಪ್ರಯಾಣವನ್ನ ಬರೀ ನೀವು ಸರ್ಕಾರಿ ಬಸ್ಸಿಗೆ ಒಂದು ಡ್ರೈವರ್ ಅನ್ನಿಟ್ಟು ಓಡಿಸ್ತೀರಲ್ಲ, ಅವರ ಜೀವವನ್ನೆಲ್ಲ ತೆಗೆಯುವಂತ ಪ್ಲಾನ್ ಏನಾದ್ರು ಮಾಡ್ಕೊಂಡಿದ್ದೀರಾ ನೀವು? ಇಷ್ಟು ತಾಯಂದಿರು ಹಸುಗಳಿರುತ್ತೆ, ಯಾರಿಗೆ ಯಾವಾಗ ಆರೋಗ್ಯ ಹೇಗೆ ಕೈ ಕೊಡುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಸಿದ್ದರಾಮಯ್ಯನವರೇ. ಏನಾದ್ರೂ ಆ ಡ್ರೈವರ್ಗೆ ಹೆಚ್ಚು ಕಡಿಮೆ ಆಯ್ತು, ಅವನನ್ನ ನಂಬಿ ಕೂತ ಇಷ್ಟು ಜನ ಕೂಡ ಏನು ಸ್ಮಶಾನ ಸೇರ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ಯಾಕೆ ಅವ್ರು ಕೇಳುವಾಗ ಹೇಳ್ತಾರೆ ಸಂಬಳ ಕೊಡಕ್ಕೆ ದುಡ್ಡಿಲ್ಲ
ಅಂತಮ್ಮ, ನಾವೇ ಮ್ಯಾನೇಜ್ ಮಾಡ್ಬೇಕಂತೆ. ಅದಕ್ಕೋಸ್ಕರ ಡಬಲ್ ಡ್ಯೂಟಿಯನ್ನು ಹಾಕಿದ್ದಾರೆ. ನಮ್ಮ ಕೆಲಸದವರೆಲ್ಲ ಕೂತಿದ್ದಾರೆ ಅಂತ. ಬೇಕ್ರಿ ಅಂತ ನಾಚಿಕೆಟ್ಟ ಸರ್ಕಾರ ನಿಮ್ಗೆ. ಯಾಕೆ ಸುಮ್ಮನೆ ಹೊತ್ಕೊಂಡಿರ್ಬಾರ್ದ? ಇಂಥ ಒಂದು ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ವಿಚಾರ, ನಮ್ಮ ಸಿದ್ದರಾಮಣ್ಣನ ಇನ್ನೊಂದು ಗುಣವನ್ನ ನಾವು ಇತ್ತೀಚೆಗೆ ನೋಡಿದೆವು. ನಾವೇನಾದ್ರೂ ಒಂದು ಕಾರ್ಯಕ್ರಮಕ್ಕೆ ಪಾಪ ಮತದಾರ ಬಂಧುಗಳು ಅವರನ್ನ ಏನು ಗದ್ದುಗೆಯಲ್ಲಿ ಕೂತ್ಕೊಳಿಸಿದ್ದಾರೆ, ಕಾರ್ಯಕ್ರಮಕ್ಕೆ ಕರೆದು ಅವರಿಗೆ ಪೇಟವನ್ನ ತೊಡಿಸಿದ್ರೆ ಅದು ಅಸಹ್ಯ ಆಗುತ್ತೆ. ಬೇರೆ ಧರ್ಮದವರ ಎಲ್ಲ ವಸ್ತುಗಳು ಬಹಳ ಚೆನ್ನಾಗಿ ಪೋಸ್ ಕೊಡ್ತಾರೆ. ಕುಂಕುಮ ನೋಡಿದ್ರೆ ಅಸಹ್ಯ ಆಗುತ್ತೆ ರೀ ಅವರಿಗೆ. ನಮ್ಮ ಅಕ್ಕ ಹೇಳಿದಾಗೆ, ಸುಲೋಚನೆಗೆ ಬಹಳ ಚೆನ್ನಾಗಿ ಹೇಳಿದ್ರು. ಇವತ್ತು ತನ್ನ ಹೆಂಡತಿಗೆ ಕುಂಕುಮದಲ್ಲಿ ಎಕರೆಗಟ್ಟಲೆ ಕೊಡ್ತಾ ಇದ್ದಾರೆ. ಇದು ಸನಾತನ ಹಿಂದೂ ಧರ್ಮ. ನೀನೊಬ್ಬ ಹಿಂದೂ, ನಾವು ಯಾವ ಧರ್ಮವನ್ನು ದೂಷಣೆ ಮಾಡ್ತಾ ಇಲ್ಲ ಬಂಧುಗಳೇ. ನಿನ್ನೆ ಮೀಡಿಯಾದಲ್ಲಿ ಹೇಳ್ತಾ ಇದ್ರೆ ಯಾವುದೋ ಮಾಧ್ಯಮದಲ್ಲಿ, ಸಿದ್ದರಾಮಯ್ಯನವರು ತಮ್ಮ ಹೆಂಡತಿಗೆ ಕುಂಕುಮ ರೂಪದಲ್ಲಿ ಮೈಸೂರಲ್ಲಿ ಅಷ್ಟು ಸೈಟ್, ಅರಶಿನ ಕುಂಕುಮ ರೂಪದಲ್ಲಿ ಸೈಟ್ ಕೊಡುವಂತ ಎಷ್ಟೊಂದು ಶ್ರೀಮಂತ ಮುಖ್ಯಮಂತ್ರಿ ಸ್ವಾಮಿ. ನಿಮ್ಮ ಹೆಂಡತಿಗೆ ಕೊಡೋ ಬದಲು ಇಷ್ಟು ಬಡಬಗರಿದ್ದಾರೆ, ಸೈಟು ಅಂತ ರಾತ್ರಿ ಹಗಲು ಅಲಿತಾ ಇದ್ದಾರೆ. ಪಂಚಾಯತ್ಗಳಲ್ಲಿ 4 ಸೈಟನ್ನು ಮೀಸಲಾತಿ ಮಾಡಿದ್ರೆ ಇಷ್ಟವರೆಗೆ ಕೊಡ್ತಾ ಇಲ್ಲ. ನೀವು ಬರೀ ನಿಮ್ಮದೇ ಬಿಸಿ ಮಾಡ್ತಾ ಇದ್ದೀರಾ. ನಿಮ್ಮೊಳಗೆ ಕೂಲಿ ಜಗಳ ಮಾಡ್ತಾ ಇದ್ದಾರೆ. ನಾವೊಂದು ತಾವೊಂದು. ಇದನ್ನ ನಿಲ್ಲಿಸ್ರಿ. ಜನರಿಗೆ ಇನ್ನೂ ಮಂಗಗಳಾಗಿಲ್ಲ, ತಲೆಗೆ ಹೂ ಕೊಟ್ಟು ಕುತ್ಕೊಳ್ಳಿಲ್ಲ. ಪ್ರತಿದಿನ ನಿಮ್ಮನ್ನ ಗಮನಿಸ್ತಾರೆ. ಅಯ್ಯಯ್ಯೋ, ನಾವು ಆ ದಿವಸ ಮಾಡಿದ ತಪ್ಪಿಗೆ ಇನ್ನೆಷ್ಟು ವರ್ಷ ಇವನನ್ನು ಅನುಭವಿಸಬೇಕು ಅಂತ ಕಂಗಾಲಾಗಿದ್ದಾರೆ. ನಿಮಗೆ ಇಂಥ ನಿಟ್ಟಿನಲ್ಲಿ ಸ್ನೇಹಿತರೆ, ನೀವು ಮಾಡೋದಿದ್ರೆ, ಗ್ಯಾರಂಟಿ ಕೊಡೋದಿದ್ರೆ, ಇನ್ನೂ ಕೆಲವು ಕಥೆಗಳನ್ನು ಹೇಳಿದ್ರೆ ತುಂಬಾ ಇದೆ. ಗ್ಯಾರಂಟಿ ಗೃಹಲಕ್ಷ್ಮಿಗಳ ಮೂಲಕ ನೀವು ನಮ್ಮ ಚೆನ್ನಾಗಿರುವಂತ ತಾಯಂದ್ರಿಗೆ ಗ್ಯಾರಂಟಿಗಳನ್ನ ಕೊಟ್ಟಿದ್ರಲ್ಲ, ನೀವು ಕೊಟ್ಟಂತ ಗ್ಯಾರಂಟಿಗಳನ್ನ ಮಾಡ್ರಿ. ನಿಮ್ಮದೇ ನಾಯಕರು ಒಂದು ಕಾಲದಲ್ಲಿ ಹೇಳಿದ್ರು, ನಾನು 100 ರೂಪಾಯಿ ಸೆಂಟ್ರಲ್ ಹಾಕ್ಬೇಕಿದ್ರೆ ಇಲ್ಲಿ ಫಲಾನುಭವಿಯ ಅಕೌಂಟಿಗೆ 10 ರೂಪಾಯಿ ಬಂದು ಮುಟ್ಟುತ್ತೆ ಅಂತ. ನೋಡ್ರಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅನ್ನ, ನಮ್ಮ ಕೇಂದ್ರ ಸರ್ಕಾರ. ಯಾವ್ಯಾವ ತಾಯಿ ಅಥವಾ ಅಣ್ಣ ಕೃಷಿ ಸಮ್ಮಾನ್ ಮಾಡಿದ್ರೆ ಅವನು ರಾತ್ರಿ ಬೆಳಗಾಗೋದ್ರಲ್ಲಿ ಅವನ ಅಕೌಂಟಿಗೆ ನೇರವಾಗಿ ಎಲ್ಲ ದುಡ್ಡು ಬೀಳುತ್ತೆ. ಸುಕನ್ಯಾ ಸಮೃದ್ಧಿ ಮಾಡಿದ್ರೆ ಅತಿ ಹೆಚ್ಚು ಬೇಟಿ ಬಚಾವೋ ಬೇಟಿ ಪಡಾವೋ ಮೂಲಕ ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ತಾ ಇದ್ದೇವೆ. ಬಿಟ್ಟಿ ಗ್ಯಾರಂಟಿಗಳನ್ನ ಕೊಟ್ಟು ಹೆಣ್ಮಕ್ಳನ್ನ ಒಲಿಸಿ ನಲಿಸಿ, ಅದಕ್ಕೆ ಫೋಸು ಬೇರೆ. ನಾನು ಕೇಳ್ತಾ ಇರೋದು, ನಮ್ಮ ಲಕ್ಷ್ಮಿ ಅಕ್ಕ ಎಲ್ಲೋಗಿದ್ದಾರೆ ಅಂತ. ಲಕ್ಷ್ಮಿ ಹೆಬ್ಬಾಳ್ಕರ್ ಉಡುಪಿಗೆ ಏನೋ ಇನ್ಚಾರ್ಜ್ ಅಂತೆ, ನೋಡೇ ಇಲ್ಲ. ನಾನು ಉಡುಪಿ ಅಕ್ಕಂದ್ರೆ ಹೇಳ್ತಾ ಇದ್ದಾರೆ, ಯಾರೋ ಒಂದಿರಾಟ ಪ್ರೋಗ್ರಾಮ್ಗೆ ಬರ್ತೀರ, ಕಾರ್ ಬರ್ತೀರ, ಪೊಟ್ಟದಿರ್ತೀರ, ಪೋಯಿರ ಅಂತ. ಲಕ್ಷ್ಮಕ್ಕ ಏನ್ ಮಾಡ್ತಾ ಇದ್ದೀರಾ? ಮೊನ್ನೆ ಏನೋ ನಮ್ಗೆ ದೊಡ್ಡದು ಕೊಟ್ರಿ ಲೋಕಸಭಾ ಚುನಾವಣೆ ನಂತರ ನಿಮ್ಮ ಗೃಹಲಕ್ಷ್ಮಿ ದುಡ್ಡನ್ನ. ಏನ್ರಿ ಫ್ರೀಸ್ ಆಗಿದ್ಯಾ? ನಿಮ್ ಫ್ರಿಜ್ ಅಲ್ಲಿ ಫ್ರೀಸ್ ಆಗಿದ್ಯಾ? ಇನ್ನು ಏನ್ರಿ ಸೋಷಿಯಲ್ ಮೀಡಿಯಾ ಒಂದು ನಮ್ಗೆ ಇದೆಯಲ್ಲ. ಮೊನ್ನೆ ಯಾವುದೋ ಒಂದು ತಾಯಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾಳೆ, ನನಗೆ ಸಿದ್ದರಾಮಯ್ಯ ಕೊಟ್ಟ ಗೃಹಲಕ್ಷ್ಮಿಯಲ್ಲಿ ನಾನು ಫ್ರಿಜ್ ಖರೀದಿ ಮಾಡಿದೆ ಅಂತ. ಓ ತಾಯಿ, ಎಲ್ಲಿದ್ಯಾ? ನಿನ್ ಫ್ರಿಜ್ ಅಲ್ಲಿ ಇಡಕ್ಕೆ ಹಾಲೇ ಇಲ್ಲಮ್ಮ. ಹಾಲಿಗೆ ರೇಟ್ ಜಾಸ್ತಿ ಮಾಡಿದ್ದಾರೆ. ಏನ್ ಇಟ್ಕೊಳ್ತೀಯಾ? ಫ್ರಿಜ್ ಅಲ್ಲಿ ತುಕಡವನ್ನು ಇಟ್ಕೊಳ್ತೀಯಾ? ಟುಕಡೆ ಮಾಡಿ ಇಟ್ಕೊಳ್ತೀಯಾ? ಅಥವಾ ಚಕ್ರ ಪಕ್ಕಡ ಮಾಡ್ಕೊಳ್ತೀಯಾ? ಫ್ರಿಜ್ ತಗೊಳ್ಬೇಡ್ರಿ. ಹಾಲಿಗೆ ಹೆಚ್ಚಾಗ್ತಾ ಇದೆ. ನಾಳೆ ಗೊತ್ತಿಲ್ಲ, ನಾವು ತಿನ್ನೋವಂತ ಉಡೋವಂತ ವಸ್ತುಗಳಿಗೆ ಜಾಸ್ತಿ ಆಗ್ಬೋದು. ಅಟ್ಲೀಸ್ಟ್ ಬಂದ್ರೆ ತಗೊಳ್ಳಿ. ಅವ್ರು ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ಅಥವಾ ಗ್ಯಾರಂಟಿಗಳು ಎಷ್ಟು ದಿನ ಬರುತ್ತೆ ಅಂತ ಗೊತ್ತಿಲ್ಲ. ಮೊನ್ನೆ ತಾಯಿ ನನಗೆ ದೇವಸ್ಥಾನದಲ್ಲಿ ಸಿಗ್ತಾರೆ. ಅಕ್ಕ ಎಂಟು ಬೈಜಿ. ಸೊ ನನ್ನ ಜೊತೆ ನೀವು ಆಡಬೇಕು, ಸಿದ್ದರಾಮಯ್ಯಗೆ ಮುಟ್ಬೇಕು. ಕೊಡಗನ ಕೋಳಿ ನುಂಗಿದ್ದ ನೋಡವ್ವ ತಂಗಿ, ಗ್ಯಾರಂಟಿ ಕಾಂಗ್ರೆಸ್ ನುಂಗಿದ್ದ. ಕೊಡಗನ ಕೋಳಿ ನುಂಗಿದ್ದ ನೋಡವ್ವ ತಂಗಿ, ಗ್ಯಾರಂಟಿ ಕಾಂಗ್ರೆಸ್ ನುಂಗಿದ್ದ. ಹಾಲಿಗೆ ಬೆಲೆಯೂ ಜಾಸ್ತಿ, ಪೆಟ್ರೋಲ್ಗೂ ಬೆಲೆಯೂ ಜಾಸ್ತಿ, ಹಾಲಿಗೂ ಬೆಲೆಯೂ ಜಾಸ್ತಿ, ಪೆಟ್ರೋಲ್ಗೂ ಬೆಲೆಯೂ ಜಾಸ್ತಿ, ಹಾಲು ಪೆಟ್ರೋಲ್ ಡೀಸೆಲ್ ತರಕಾರಿ ಎಣ್ಣೆ ನುಂಗಿತ್ತ ತಂಗಿ.